ಅಶ್ವಿನಿ ಅವ್ರ ಅಮ್ಮನ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಬಿಕಾಸ್ ಅಷ್ಟೊಂದಿದೆ ಮಾತಾಡೋದಕ್ಕೆ. ಅವರು ಬಂದಾಗಿಂದ ಅವ್ರು ಹೋಗೋವರೆಗೂ ಅವ್ರ ಮಗಳ ಜೊತೆ ಇದ್ರೋ ಏನೋ ಗೊತ್ತಿಲ್ಲ, ಬಟ್ ಗಿಲ್ಲಿ ಜೊತೆ ತುಂಬ ಚೆನ್ನಾಗಿದ್ರು. ಆ್ಯಂಡ್ ಗಿಲ್ಲಿನ ಬಿಟ್ಟೇ ಇರಲಿಲ್ಲ. ಆ್ಯಂಡ್ ಫ್ಯಾಮಿಲಿ ಬೂತಲ್ಲಿ ಫೋಟೋಸ್ ತೆಗೆಸ್ಕೋಬೇಕು ಅಂತಂದಾಗಲೂ ಗಿಲ್ಲಿನ ಕರ್ಕೊಂಡೋಗಿದ್ರು. ಆಮೇಲೆ ಮನ್ಸಾರೆ ಅಳಿಯ ಅಂತ ಕರೆದ್ರು. ನಿಜವಾಗ್ಲೂ ಎಷ್ಟು ಸ್ವೀಟ್ ಅಂತ ಅನ್ನಿಸ್ತು ನನಗೆ ಅಂತಂದರೆ, ತುಂಬ ಒಳ್ಳೆಯವರು. ಅಶ್ವಿನಿ ಅವ್ರ ಜೊತೆ ಸಪ್ರೇಟಾಗಿ ಮಾತಾಡ್ತಾ ಇರಬೇಕಾದ್ರೂ ಅವ್ರು ಗಿಲ್ಲಿ ತುಂಬ ಒಳ್ಳೆಯ ಹುಡುಗ. ಏನಾದ್ರು ಬೇಜಾರಾದರೆ ನಾನು ಅವ್ನು ಮಾಡುವಂಥ ಕಾಮಿಡಿಗಳನ್ನ ನೆನಪಿಸ್ಕೊಂಡ ತಕ್ಷಣ ನಗು ಬರುತ್ತೆ. ಮತ್ತು ಅವ್ನು ಒಂದು ಡೈಲಾಗ್ ಹೇಳಿರ್ತಾನೆ, ದೊಡ್ಡವ ದೋಸೆ ಕೊಡು, ಅದೆಲ್ಲ ತುಂಬ ಟ್ರೆಂಡಿಂಗು, ಸಖತ್ತಾಗಿದೆ, ಯಾವಾಗಲೂ ಕೇಳ್ತಾ ಇರ್ತೀನಿ ಅಂತ ತುಂಬ ಮಾತಾಡ್ತಾ ಇರ್ತಾರೆ. ಫುಲ್ಲು ತಮಾಷೆಯಾಗಿರ್ತಾರೆ. ಆಮೇಲೆ ಗಿಲ್ಲಿ ಒಂದು ಮಾತು ಹೇಳ್ತಾನೆ, ನಮ್ದು ಏನೋ ಫೋಟೋ ಸಿಕ್ಕಿದ್ರೆ ಎಲ್ಲರೂ ತೊಗೊಂಡೋಗಿ ಗೋಡೆಗೆ ಹಾಕ್ಬಿಡಿ ಅಂತ, ಬೇರೆ ಎಲ್ಲೋ ಯಾಕಪ್ಪ ನಮ್ಮ ಮನೆಗೆ ಹಾಕ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದ್ಸಾರಿ ಮಾತು ಬಂದರೆ ಮಾತ್ರ ಆ ಥರ ಬರೋಕ್ಕೆ ಸಾಧ್ಯ. ನನಗಂತೂ ನಿಜವಾಗೂ ತುಂಬ ಇಷ್ಟ ಆಯಿತು ಅವ್ರ ಬಾಂಡಿಂಗ್ ನೋಡಿ. ಆ್ಯಂಡ್ ಅಶ್ವಿನಿ ಅವ್ರು ಕೂಡ ಅದೇ ಥರನೇ ಇದ್ದಿದ್ರೆ ಮೋಸ್ಟ್ಲಿ ಅವರಿಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ. ಗಿಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿದ್ದಾನೆ, ಅದೊಂದು ಖುಷಿ ನನಗೆ. ಸೊ ನಿಮಗೇನಂತ ಅನಿಸುತ್ತೆ ಇದನ್ನು ನೋಡಿ, ಅಶ್ವಿನಿ ಅವ್ರ ಪೇರೆಂಟ್ಸ್ ನೋಡಿ ಕಾಮೆಂಟ್ ಮಾಡಿ.